ಸತತ 3 ಬಡ್ಡಿ ದರ ಕಡಿತದ ಬಳಿಕ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ನಿರ್ಧರಿಸಿದೆ. ಅಮೆರಿಕದ ಸುಂಕ ಬೆದರಿಕೆಯ ವಿದ್ಯಮಾನಗಳಿಂದಾದ ಕೇಂದ್ರ ಬ್ಯಾಂಕ್ ತಟಸ್ಥ ನಿಲುವು ತಳೆದಿದೆ. ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಶೇಕಡಾ 5.5ರಲ್ಲಿ ಬಡ್ಡಿ ದರ ಮುಂದುವರಿಯಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಬುಧವಾರ ಹೇಳಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಸಂಜಯ್ ಮಲ್ಹೋತ್ರಾ ಪುಸ್ತಕ ಆರ್ಥಿಕ ವರ್ಷದ 3ನೇ ತ್ರೈಮಾಸಿಕ ಆರ್ಥಿಕ ಸ್ಥಿತಿಯನ್ನು ಘೋಷಿಸಿ ಬುಧವಾರ ಮಾತನಾಡಿದರು. 2026ರ ಹಣಕಾಸು ವರ್ಷದ ಬೆಳವಣಿಗೆ ದರದ ಮುನ್ಸೂಚನೆಯನ್ನು ಶೇಕಡಾ 6.5ರಲ್ಲಿ ಉಳಿಸಿಕೊಳ್ಳಲಾಗಿದೆ. ಅಲ್ಪಾವಧಿ ಸಾಲ ದರ ಅಥವಾ ರೆಪೋ ದರವನ್ನು ಶೇಕಡಾ 5.5ರೊಂದಿಗೆ ತಟಸ್ಥ ಸ್ಥಿತಿಯಲ್ಲಿ ಮುಂದುವರಿಸಲು ಆರ್ಬಿಐ ಹಣಕಾಸು ನೀತಿ ಸಮಿತಿ ಸರ್ವಾನುಮತದಿಂದ ನಿರ್ಧರಿಸಿದೆ ಎಂದು ತಿಳಿಸಿದರು.